ಬೆಳಗಾವಿಯಲ್ಲಿ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಬ್ಲಾಸ್ಟ್ ಆಗಿದ್ದು ಇಬ್ಬರು ಸಾವನ್ನಪ್ಪಿದ್ರೆ ಇನ್ನುಳಿದ 6 ಮಂದಿಯ ಸ್ಥಿತಿ ಗಂಭೀರವಾಗಿದೆ. ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಕ್ಕರೆ ಕಾರ್ಖಾನೆ ಬಾಯ್ಲರ್ ಸ್ಫೋಟವಾಗಿದೆ. ಪರಿಣಾಮ ಇಬ್ಬರು ಕಾರ್ಮಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇನ್ನುಳಿದ 6 ಜನರಿಗೆ ಗಾಯವಾಗಿದೆ. ಅದರಲ್ಲಿ 4ರ ಸ್ಥಿತಿ ಚಿಂತಾಜನಕ ಅಂತ ಹೇಳಲಾಗ್ತಿದೆ. ಬೈಲಹೊಂಗಲ ತಾಲೂಕಿನ ಮರಕುಂಬಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರಾಮದ ಹೊರವಲಯದಲ್ಲಿರುವಂತಹ ಇನಾಮದಾರ್ ಸಕ್ಕರೆ ಕಾರ್ಖಾನೆ ಗಾಯಾಳುಗಳಿಗೆ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಇದೀಗ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಆಸ್ಪತ್ರೆಗೆ ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ಗಮನವನ್ನ ಹರಿಸ್ತಾ ಇದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸೋದಕ್ಕಾಗಿ ಎಸ್ಪಿ ಖುದ್ದು ಆಸ್ಪತ್ರೆಗೆ ಬಂದಂತಹ ಸಂದರ್ಭ ಮತ್ತು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಕ್ರಮ ತೆಗೆದುಕೊಳ್ತೀವಿ, ಹೇಗಾಯ್ತು ಅನ್ನೋದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬೆಳಗಾವಿಯ ಮರಕುಂಬಿ ಸಕ್ಕರೆ ಕಾರ್ಖಾನೆಯಲ್ಲಿ ಮಧ್ಯಾಹ್ನ 2 ಗಂಟೆಯ ಹೊತ್ತಿಗೆ ಈ ದುರಂತ ಸಂಭವಿಸಿದೆ. 8 ಜನರಿಗೆ ಬಿಸಿ ಪದಾರ್ಥ ಮೈಮೇಲೆ ಬಿದ್ದಂತಹ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿದ್ದು ಒಬ್ಬರನ್ನ ಈಗಾಗಲೇ ಬೈಲಹೊಂಗಲ ಆಸ್ಪತ್ರೆಗೆ ದಾಖಲು ಮಾಡಿದರೆ ಇನ್ನುಳಿದವರನ್ನ ಬೆಳಗಾವಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಝೀರೋ ಟ್ರಾಫಿಕ್ನ ಮೂಲಕವಾಗಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸವನ್ನು ಕೂಡ ಮಾಡಲಾಯಿತು. ಈಗ ಸ್ಥಳಕ್ಕೆ ಆಸ್ಪತ್ರೆಗೆ ಖುದ್ದು ಎಸ್ಪಿ ಕೆ ರಾಮರಾಜನ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಗಾಯಾಳುಗಳ ಕಂಡೀಷನ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಇವತ್ತು ಮಧ್ಯಾಹ್ನ ಸುಮಾರು 2 ಗಂಟೆ ಸಂದರ್ಭದಲ್ಲಿ ಮರಗುಂಬಿ ಗ್ರಾಮದಲ್ಲಿರುವ ಇನಾಮದಾರ್ ಶುಗರ್ ಫ್ಯಾಕ್ಟರಿಯಲ್ಲಿ ಒಂದು ಘಟನೆ ಆಯಿತು. ಆ ಘಟನೆಯಲ್ಲಿ ಸುಮಾರು ಒಂದು 8 ಜನಕ್ಕೆ ಗಂಭೀರವಾದ ರೀತಿಯಲ್ಲಿ ಒಂದು ಸ್ಟೀಮ್ ಅಥವಾ ಒಂದು ಪದಾರ್ಥ ಹೀಟಾಗಿರೋ ಪದಾರ್ಥದಿಂದ ಒಂದು ತುಂಬ ಗಂಭೀರವಾದ ಗಾಯಗಳಾಗಿದೆ. ಅದರಲ್ಲಿ ಸಿವಿಯರ್ ಇಂಜರೀಸ್ ಒಂದು 8 ಜನಕ್ಕಾಗಿದೆ. ಒಬ್ಬರನ್ನು ಬೈಲಹೊಂಗಲ ಹಾಸ್ಪಿಟಲ್ಗೆ ಆಲ್ರೆಡಿ ಕರ್ಕೊಂಡು ಹೋಗಲಾಯಿತು. ಉಳಿದವರೆಗೂ ಇಲ್ಲಿ KLE ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನೊಂದು 2 ಜನ ಬರ್ತಾ ಇದ್ದಾರೆ. ಸೊ ಇಮಿಡಿಯೇಟ್ಲಿ ಹಾಸ್ಪಿಟಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ನಾವು ಕೂಡ ಇಲ್ಲಿ ಬಂದಿದ್ದೀವಿ ಮತ್ತು ಡೈರೆಕ್ಟರ್ ಅವ್ರ ಜೊತೆ ಮತ್ತು ಜೊತೆ ಮಾತಾಡಿದ್ದೀನಿ. ಯಾರ್ಯಾರಿಗೂ ಗಾಯ ಆಗಿದೋ ಅವರಿಗೂ ಕೂಡ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಟ್ರಾಫಿಕಲ್ಲಿ ಯಾವುದೇ ಕಾರಣದ ಆಗದೆ ಟ್ರಾಫಿಕ್ ವ್ಯವಸ್ಥೆ ಕೂಡ ಸ್ವಲ್ಪ ಕ್ಲಿಯರ್ ಆಗಿ ಬೇಗ ಇಂಜುರಿ ಆಗಿರೋರನ್ನ ಕರ್ಕೊಂಡು ಬರೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಸಿಟಿ ಪೊಲೀಸ್ ಅವರು ಮತ್ತು ಡಿಸ್ಟ್ರಿಕ್ಟ್ ಪೊಲೀಸ್ ಅವ್ರ ಜೊತೆ ಕೆಲಸ ಮಾಡಿ ಬೇಗ ಶಿಫ್ಟ್ ಮಾಡ್ತಾ ಇದ್ದೀವಿ. ಇದು ಕೇಸ್ ಏನು ಕೊಡ್ತಾರೋ ಅದೇ ರೀತಿಯಲ್ಲಿ ಕೇಸ್ ತಗೊಳ್ತೀವಿ. ಘಟನೆ ಆಗಿರೋದ್ರ ಬಗ್ಗೆ ನಮಗೆ ಇದು ಬರೋ ಡೀಟೇಲ್ ಆಗಿ ಮಾಹಿತಿ ಇಲ್ಲ. ಸೊ ಮುಂದುವರೆದು ವಿಚಾರಣೆಯಲ್ಲಿ ನಾವು ಸ್ವಲ್ಪ ಸೀರಿಯಸ್ ಇಂಜುರೀಸ್ ಇದೆ. ಕೆಲವೊಬ್ಬರು ತುಂಬ ಸೀರಿಯಸ್ ಕಂಡೀಷನಲ್ಲಿ ಇದ್ದಾರೆ. ನೋಡಬೇಕು, ಡಿಕ್ಲೇರ್ ಆದಮೇಲೆ ನಾವು ಹೇಳ್ತೀವಿ. ಇವತ್ತು ಮಧ್ಯಾಹ್ನ ಸುಮಾರು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದಿಲೀಪ್ ಕುರಂದವಾಡಿಂದ. ದಿಲೀಪ್, ಎಷ್ಟೊತ್ತಿಗೆ ಈ ಘಟನೆ ಆಯಿತು, ಹೇಗಾಯಿತು ಮತ್ತೀಗ ಗಾಯಗೊಂಡವರ ಕಂಡೀಷನ್ ಬಗ್ಗೆ ಏನು ಹೇಳಲಾಗ್ತಿದೆ? ದಿವ್ಯಾ, ಪ್ರಮುಖವಾಗಿ ಏನಂತಂದ್ರೆ ಬೆಳಗಾವಿಯ ಏನು ಬೈಲಹೊಂಗಲ ಬಳಿಕ ಮರಕುಂದಿ ಏನು ಶುಗರ್ ಫ್ಯಾಕ್ಟರಿ ಇದೆ, ಇನಾಮದಾರ್ ಸಕ್ಕರೆ ಕಾರ್ಖಾನೆ ಅಂತ ಹೇಳಿ ಇಲ್ಲಿ ಘಟನೆ ನಡೆದಿರುವಂತದ್ದು ಬಹಳಷ್ಟು ಗಂಭೀರವಾಗಿ ಗಾಯಗಳೇ ಸುಮಾರು 8 ಜನ ಈ ಬೆಳಗಾವಿಯ KLE ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತದ್ದು ತಾವು ನೋಡ್ಬೋದು. ಏನಂತಂದ್ರೆ ಬಹಳಷ್ಟು ಗಾಯಗಳ ಸಂಬಂಧಿಕರು ಕೂಡ ಇಲ್ಲಿ ಬಂದಿದ್ದಾರೆ. ಪ್ರಮುಖವಾಗಿ ಏನು ಈ ಒಂದು ಬಾಯ್ಲರ್ ಒಡೆದಿದೆ ಅಂತ ಹೇಳ್ತಾರೆ. ಅಂದ್ರೆ ಏನು ಮಳ್ಳಿ ಅಂತ ಹೇಳ್ತೀವಿ, ಆ ಮಳಿ ಬಿಸಿ ಇರುತ್ತೆ. ಆ ಬಿಸಿ ಮಳಿನ ಸುತ್ತಾಡ್ಕೊಂಡು ಈಗಾಗಲೇ ಒಬ್ರು ತೀರಿ ಹೋದ ಒಂದು ವಿಚಾರವನ್ನ ಬಹಿರಂಗಪಡಿಸ್ತಾರೆ. ಇನ್ನೂ ಇಬ್ಬರು ತೀರಿ ಹೋಗಿದ್ದಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಆದ್ರೂ ಇನ್ನು ಕೂಡ ಅಧಿಕೃತವಾಗಿ ಯಾರು ಕೂಡ ಈ ವಿಚಾರ ಬಗ್ಗೆ ಹೇಳ್ತಿಲ್ಲ. ಆದ್ರೆ ಇನ್ನೂ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಸುಮಾರು 40ಕ್ಕೂ ಹೆಚ್ಚು % ಸುತ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಮಾಹಿತಿ ಏನು ಈ ಒಂದು ಆಸ್ಪತ್ರೆಯ ಮೂಲಗಳಿಂದ ಬಂದಿರುವಂತದ್ದು. ಇದು 8 ಜನರಿಗೆ ಬಿಸಿ ಪದಾರ್ಥ ಏನಿಸ್ತೈತೆ ಅದರಲ್ಲಿ ಬೈಲಹೊಂಗಲ ಆಸ್ಪತ್ರೆ ಒಂದು ಈಗಾಗಲೇ ಒಬ್ಬರ ಶವವನ್ನು ಕೂಡ ಇಟ್ಟಿದ್ದಾರೆ. ಜೊತೆಗೆ ಏನಂತಂದ್ರೆ ಝೀರೋ ಟ್ರಾಫಿಕ್ ಅಲ್ಲಿ ಎಲ್ಲಾ ಗಾಯಗಳನ್ನು ಕರ್ಕೊಂಡು ಬಂದು ಹೆಚ್ಚಿನ ಚಿಕಿತ್ಸೆಯನ್ನೇ ಕೊಡ್ತಾ ಇದೀವಿ ಅಂತ ಕೂಡ SP ಅವರು ತಿಳಿಸಿದ್ರು. ಮತ್ತೆ SP ಅವರು ಮಾಹಿತಿ ಕೊಟ್ಟಿದ್ದಾರೆ ಅಂತಂದ್ರೆ ಈ ತರ ಆಗ್ತದೆ, ಇನ್ನೂ ಹೆಚ್ಚಿನ ವಿಚಾರವನ್ನು ಕೂಡ ತನಿಖೆ ಮಾಡಬೇಕು ಅಂತ ಹೇಳಿ ಯಾಕಾಯ್ತು ಹೇಗಾಯ್ತು ಅನ್ನೋ ಕೂಡ ತನಿಖೆ ವಿಚಾರ ಕೂಡ SP ರಾಮರಾವ್ ಅಂತ ಹೇಳುವಂತದ್ದು.